ಇಲ್ಲಿ ನಿಂತ್ಕೊಂಡು ತಟ್ಟಿ ತಟ್ಟಿ ಚಪ್ಪಾಳೆ ಅಂತ ಹೇಳಬೇಕಾಗಿರುತ್ತೆ. ಅಂದರೆ ಕೆಲವು ಮಾತುಗಳು ಯಾರ ಬಾಯಲ್ಲಿ ಬರಬೇಕು ಅವ್ರ ಬಾಯಲ್ಲಿ ಬಂದಾಗಲೇ ಜನಕ್ಕೆ ತಲುಪುತ್ತೆ. ನಾವು ಚಪ್ಪಾಳೆ ತಟ್ಟಿ ಅಂತ ಹೇಳದೇ ಇದ್ರು ಜನಗಳ ಮನಸ್ಸಿಗೆ ತಲುಪಿದರೆ ಅವರು ತಾನಾಗಿ ಚಪ್ಪಾಳೆ ತಟ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಆ ಜನರನ್ನ ಅಭಿಮಾನಿ ದೇವರುಗಳೇ ಅಂತ ಕರೆದಿದೆಯಲ್ಲ, ಅವರು ಜನಸಾಮಾನ್ಯರಲ್ಲಿ ದೇವರನ್ನು ಕಂಡರು. ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು. ಹಾಗಾಗಿ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಕಡೆ ಕುವೆಂಪು, ಇನ್ನೊಂದು ಕಡೆ ರಾಜ್ಕುಮಾರ್, ಎರಡು ಬಹಳ ಮುಖ್ಯವಾದವರು ನನಗೆ ಅಂತ ಅನ್ಸುತ್ತೆ. ಎರಡು ಶಿಖರಪ್ರಾಯವಾದಂಥವ್ರು ಅವರು. ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿದ್ದರು, ಚಿತ್ರರಂಗವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಕುವೆಂಪು ಅವರು ಸಾಹಿತ್ಯ ಲೋಕದಲ್ಲಿದ್ದರು, ಸಾಹಿತ್ಯ ಲೋಕವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಆದರೆ ರಾಜ್ಕುಮಾರ್ ಅವರನ್ನು ರೂಪಿಸಿದವರು ಯಾರು? ನನ್ನ ದೃಷ್ಟಿಯಲ್ಲಿ ರಾಜ್ಕುಮಾರ್ ಅವರಿಗೆ ಇಬ್ಬರು ನಿರ್ದೇಶಕರಿದ್ರು. ಒಬ್ಬರು ಸಿನಿಮಾ ನಿರ್ದೇಶಕರು, ಆಯಾ ಸಿನಿಮಾದ ನಿರ್ದೇಶಕರುಗಳು ಅವರು ಒಬ್ಬರು. ಇನ್ನ ಉಳಿದವರು ಯಾರು ಅಂತಂದ್ರೆ ಜನ ಅವರ ನೈತಿಕ ನಿರ್ದೇಶಕರು. ಜನರೇ ಅವರ ನೈತಿಕ ನಿರ್ದೇಶಕರು. ಜನ ನನ್ನ ಹತ್ರ ಮಾಡಿಸಿದ್ರಪ್ಪ ನಾನು ಮಾಡಿದೆ ಅಂತಾರೆ. ಜನರು ಹೇಳಿದ್ರು ಸಿಗರೇಟ್ ಸೇರ್ಬೇಡಿ ಅಣ್ಣ ಅಂದರು, ಜನರು ಹೇಳಿದ್ರು ಕುಡಿಬೇಡಿ ಅಣ್ಣ ಅಂದರು, ಜನರು ಹೇಳಿದ್ರು ನೀವು ಪ್ಯಾಂಟ್ ಅದೆಲ್ಲ ಹಾಕಬೇಡಿ ಅಣ್ಣ, ಬಿಳಿ ಬಟ್ಟೆನೇ ಸಾಕು ಅದರಲ್ಲೇ ಚೆನ್ನಾಗಿ ಕಾಣಿಸ್ತೀರಿ ಅಂದರು. ರಾಜ್ಕುಮಾರ್ ಸಿನಿಮಾದಲ್ಲಿ ಎಂದೂ ಸಿಗರೇಟ್ ಸೇರಿಲ್ಲ. ಇದಾದ್ಮೇಲೆ ಕುಡಿಯೋ ಪಾತ್ರಗಳನ್ನು ಮಾಡಲಿಲ್ಲ. ಅವರು ಪ್ಯಾಂಟ್ ಗಿಂಟ್ ಹಾಕೊಳ್ಳೋದನ್ನು ಬಿಟ್ಟು ಶುಭ್ರವಾಗಿರುವ ಬಿಳಿಯ ವಸ್ತ್ರದಲ್ಲಿ ಇದ್ರು. ಇದನ್ನು ರೂಪಿಸಿದವರು ಯಾರು? ಹಾಗಾದ್ರೆ ರಾಜ್ಕುಮಾರ್ ಎಂಥ ಪಾತ್ರಗಳನ್ನ ಮಾಡಬೇಕು ಅಂತ ನೈತಿಕ ನಿರ್ದೇಶನವನ್ನ ಕೊಟ್ಟಂತಹವರು ಪ್ರಜೆಗಳು. ಅವರಿಗನುಗುಣವಾಗಿ ತನ್ನ ಅಭಿನಯವನ್ನು ಮಾಡಿದಂತ ರಾಜ್ಕುಮಾರ್ ಅವರು. ಆದ್ದರಿಂದ ಅವರು ಪ್ರಜಾಪ್ರತಿಭೆ. ಈ ದೇಶ ಕಂಡಂತಹ ಅತ್ಯದ್ಭುತವಾದಂತಹ ಒಂದು ಪ್ರತಿಭೆ ಅವರು. ಈ ಪುಸ್ತಕದಲ್ಲಿ ಕೆಲವು ಸನ್ನಿವೇಶಗಳಿವೆ. ಅವನ್ನ ಈ ಸಂದರ್ಭದಲ್ಲಿ ನಾನು ಒಂದು 2-3 ಸನ್ನಿವೇಶಗಳನ್ನು ಹೇಳಬೇಕು. ಯಾಕೆಂದ್ರೆ ಈ ಪುಸ್ತಕದ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕಾಗಿ ರಾಜ್ಕುಮಾರ್ ಒಳಗಡೆ ಸದಾ ಜಾಗೃತವಾಗಿದ್ದವರು ಮುತ್ತುರಾಜ್. ಅವ್ರ ಮೂಲ ಹೆಸರು. ಅಂದರೆ ಆ ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆ ಯಾವತ್ತೂ ರಾಜ್ಕುಮಾರ್ ಅವರಿಂದ ದೂರ ಹೋಗಲೇ ಇಲ್ಲ ಅವರು. ಇಲ್ಲಿ ಈ ಪುಸ್ತಕದ ಬಹಳ ವಿಶೇಷ ಏನು ಅಂದ್ರೆ ತಮ್ಮ ಅನುಭವ ಕಥನಗಳನ್ನು ಹೇಳ್ಕೊಳ್ಳುವಂತ ಸಂದರ್ಭದ ಒಳಗಡೆ ತನ್ನ ಬಗೆಗೆ ಬಂದಂತಹ ಟೀಕೆಗಳನ್ನು ಅವರು ಅಷ್ಟೇ ಸಮಚಿತ್ತದಿಂದ ಹೇಳ್ಕೊಳ್ತಾರೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಬ್ಬ ರಾಜ್ಕುಮಾರ್ ಇದ್ದಕ್ಕಿದ್ದಾಗೆ ರೂಪುಗೊಂಡಿದ್ದಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ. ಆದ್ರೆ ರಾಜ್ಕುಮಾರ್ ಅನುಭವಿಸಿದ ಸಂಕಟಗಳೇನು, ರಾಜ್ಕುಮಾರ್ ಅವರು ಎದುರಿಸಿದ ಸವಾಲುಗಳೇನು, ಇವು ಬಹಳ ಮುಖ್ಯ. ಅವ್ರ ಬಾಯಲ್ಲಿ ಅವರು ಹೇಳ್ಕೊಳ್ಳೋದನ್ನ ನಾವು ನೋಡ್ತೇವೆ. ಆ ನೋವನ್ನು ಹೇಳ್ಕೊತಾರೆ. ಯಾರಾದ್ರೂ ಏನಾದ್ರು ಮಾತಾಡಿದಾಗ ಏನಾಗ್ಬೋದು ಅಂತ ಒಂದು ನಿದರ್ಶನ ಹೇಳ್ತೇನೆ. ಅಬ್ಬ ಆ ಹುಡುಗಿ ಅನ್ನೋ ಸಿನಿಮಾ HLN ಸಿಂಹ ಅವರೇನೇ ನಿರ್ದೇಶನ ಮಾಡಿದ್ದು. HLN ಸಿಂಹ ಅವರೇನೆ ಬೇಡರ ಕಣ್ಣಪ್ಪ ನಿರ್ದೇಶನ ಮಾಡಿದ್ದು. ರಾಜ್ಕುಮಾರ್ ಅಂತ ಹೆಸರಿಟ್ಟವರು HLN ಸಿಂಹ ಅವರು. ಅಬ್ಬ ಆ ಹುಡುಗಿನಲ್ಲಿ ರಾಜಶೇಖರ್ ನಾಯಕರು. ಇವರು ಇನ್ನೊಬ್ಬ ನಾಯಕ ಎರಡನೇ ನಾಯಕ. ಹಾಗೆ ನೋಡಿದರೆ ಆ ಸಿನಿಮಾ ಬಂದಾಗ ಒಂದು ಟೀಕೆ ಬರುತ್ತೆ. ಏಕೆಂದ್ರೆ ಅನೇಕರಿಗೆ ಗೊತ್ತಿರೋದಿಲ್ಲ. ಇದು ರಾಜ್ಕುಮಾರ್ ಅವರು ಅಂತ ಒಂದು ದೊಡ್ಡ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಸುಪ್ಪತ್ತಿಗೆ ಮೇಲೆ ಬೆಳೀಲಿಲ್ಲ, ಅರಗಿಸ್ಕೊಳ್ತು. ಏಕೆಂದ್ರೆ ಎಲ್ಲ ಕಿಡಿಗೇಡಿಗಳ ಕಿಡಿಯನ್ನು ಅರಗಿಸಿಕೊಂಡು ಆ ಕಿಡಿಯಲ್ಲಿ ಬೆಳಕನ್ನು ಹುಟ್ಟಿಸಿದ ರಾಜ್ಕುಮಾರ್ ಅಂತ ಒಂದು ಮಹಾನ್ ಪ್ರತಿಭೆ ರಾಜ್ಕುಮಾರ್. ಆಗ ಅವರು ಹೇಳ್ತಾರೆ, ಬರೀತಾರೆ ಈ ಪುಸ್ತಕದಲ್ಲಿ ಬರೀತಾರೆ, ದೊಗಲೇ ಪ್ಯಾಂಟಿನ ನಾಸಿಕಾಸುರ ಅಂತ ನನ್ನ ಕರೆದ್ರು. ಅವಾಗ ಈಗ ಟೀಕೆ ಮಾಡಿದ್ರು, ನನಗೆ ನೋವಾಯಿತು ಅಂತ. ಆದ್ರೆ ನಾನು ಮುಂದಿನ ಭಾಗನ ಓದಿದ್ದೀನಿ. ಅದನ್ನ ಬರೀ ಅವರನ್ನ ದೊಗಲೇ ಪ್ಯಾಂಟಿನ ನಾಸಿಕಾಸುರ ಅಂತ ಕರೀಲಿಲ್ಲ, ಅದರ ಜೊತೆಗೆ ದೊಗಲೇ ಪ್ಯಾಂಟಿನ ನಾಸಿಕಾಸುರನನ್ನು ನೋಡುವುದು ಕನ್ನಡಿಗರ ದೌರ್ಭಾಗ್ಯ ಅಂತ ಬರುವುದು ಈ ಕನ್ನಡದ ಪತ್ರಕರ್ತರು. ಆದ್ರೆ ಯಾರನ್ನ ದೌರ್ಭಾಗ್ಯ ಅಂತ ಕರೆದ್ರೋ ಅವರು ಇಡೀ ಕರ್ನಾಟಕದ ಸೌಭಾಗ್ಯವಾದ್ರಲ್ಲ, ಅದು ಬಹಳ ಮುಖ್ಯವಾದ. ಬರೀ ದೌರ್ಭಾಗ್ಯ ಅಲ್ಲ, ಅವರು ದೌರ್ಭಾಗ್ಯ ಆದ್ರೆ. ಆದ್ರೆ ಅದನ್ನು ಅರಗಿಸ್ಕೊಳ್ಬೇಕಲ್ಲ ಒಬ್ಬ ವ್ಯಕ್ತಿ. ಸುಮ್ಮನೆ ಅರಗಿಸ್ಕೊಳಕ್ ಸಾಧ್ಯವಾ? ರಾಜ್ಕುಮಾರ್ ಅವ್ರಿಗೆ ಸಾಧ್ಯ ಆಯ್ತು. ಎದುರುಗಡೆ ಟೀಕೆ ಮಾಡಲಿಲ್ಲ ಅವರು. ನನ್ನ ಪ್ರತಿಭೆಯಿಂದ ಉತ್ತರ ಕೊಡ್ತೀನಿ ಅಂತ ಕೊಟ್ಟರು. ಎಲ್ಲವನ್ನು ತನ್ನ ಪ್ರತಿಭೆಯಿಂದಲೇ ಉತ್ತರ ಕೊಟ್ಟಂತವರು. ಈ ಕನ್ನಡಿಗರ ಸೌಭಾಗ್ಯ. ಈ ತರ ಟೀಕೆ ಅವ್ರಿಗಷ್ಟೇ ಅಲ್ಲ, ಅನೇಕರಿಗೆ ಬಂದಿರೋದು ಉಂಟು. ಸುಮ್ಮನೆ ನನಗೆ ತಕ್ಷಣ
ನೆನಪಿಗೆ ಬಂತು ಹೇಳ್ತೀನಿ. ಶಿವರಾಜ್ ಕುಮಾರ್ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ. ಶಿವಣ್ಣ ಅವರು ಚಿತ್ರರಂಗ ಪ್ರವೇಶ ಮಾಡಿದಾಗ ಒಬ್ಬ ನಿರ್ದೇಶಕರು ಎಲ್ಲಾದ್ರೂ ಹೀರೋ ಆಗ್ತಾರೆ ಇವರು ಅಂತ ಕರೆದ್ರು. ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತು, 130 ಸಿನಿಮಾಗಳ ಹೀರೋ ಆದ್ರೆ ಇದೇ ಚಿತ್ರರಂಗದಲ್ಲಿ ಇನ್ನೂ ಕ್ರಿಯಾಶೀಲವಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ತಾ ಉದ್ಯಮಕ್ಕೆ ಪೂರಕವಾಗ್ತಾ ಅನೇಕರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯ ಆಗುವಂತಹ ನಾಯಕ ನಟನಾಗಿ ಇವತ್ತಿದಾರಲ್ಲ, ಅವತ್ತಿಗೆ ಹೆಂಗ್ರಿ ಇವನು ಹೀರೋ ಆಗ್ತಾರ, ಮುಖನೇಂದ್ರಿ ಅಂತ ಹೇಳಿದವರಿಗೆ ಶಿವಣ್ಣ ಎದುರುಗಡೆ ಹೇಳಲಿಲ್ಲ. 40 ವರ್ಷದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಅಪ್ಪ ಮಾಡಿದ್ದು. ಅಪ್ಪನೂ ಹೀಗೆ ಉತ್ತರ ಕೊಟ್ಕೊಂಡು ಬಂದದ್ದು. ಸೋದರಿ ಅನ್ನೋ ಸಿನಿಮಾ ಬಂದ ಸಂದರ್ಭ ಅವಾಗಲೂ ಅಷ್ಟೇನೆ. ಮೊದಲರ್ಧ ರಾಜನ್ ಪಾಯಿತ್ರಿಕೆ ಮನುಷ್ಯ ಲಾಯಕ್ಕೆ ಅಲ್ಲ, ಎರಡನೇ ಅರ್ಧದಲ್ಲಿ ಬರೀ ಬೇಡ್ರ ಕಣ್ಣಪ್ಪನ ತರ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದಾಗ ಬೇಜಾರಾಗುತ್ತೆ ರಾಜ್ಕುಮಾರ್ ಅವರಿಗೆ. ಶಿವಾಜಿ ಟಾಕೀಸ್ ಅಂತ ಇತ್ತು ಜೆಸಿ ರೋಡಲ್ಲಿ, ಅಲ್ಲಿ ಸೋದರಿ ಚಿತ್ರವನ್ನ ನೋಡ್ತಾರೆ. ಪಾರ್ವತಮ್ಮನವ್ರ ಜೊತೆ ಹೋಗಿ ಸೋದರಿ ಚಿತ್ರವನ್ನು ನೋಡಿ, ಯಾಕಪ್ಪ ಚಿತ್ರರಂಗಕ್ಕೆ ಬಂದೆ, ಸೀದಾ ರಂಗಭೂಮಿಗೆ ವಾಪಸ್ ಹೋಗೋಣ ಅಂತ ನೋವಿನಿಂದ ಕೂತ್ಕೊಂಡು ಒಂದ್ಸರಿ ಸಿನಿಮಾ ನೋಡೋಣ ಅಂತ ನೋಡ್ತಿರ್ತಾರೆ. ಇಂಟರ್ವಲ್ ಬರುತ್ತಲ್ಲ, ಆಗ ಜನ ಗುರ್ತಿಸ್ಬಿಡ್ತಾರೆ. ಇವ್ರು ಗುರ್ತಿಸ್ಬಿಟ್ಟು ಎಲ್ಲರೂ ರಾಜ್ಕುಮಾರ್ಗೆ ಜೈ, ರಾಜ್ಕುಮಾರ್ಗೆ ಜೈ ಅಂತ ಹೇಳಕ್ ಶುರು ಮಾಡ್ತಾರೆ. ಆಗ ನಾನು ಜನಗಳ ಮನಸ್ಸಿನಲ್ಲಿ ಇದ್ದೇನೆ ಅಂತ ಅನಿಸಿ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ತಾರೆ, ಮುಂದುವರಿತಾರೆ. ಅವರು ನಿಜವಾದ ಅರ್ಥದಲ್ಲಿ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಆಗ್ತಾರೆ. ಇವೆಲ್ಲವನ್ನು ಅರಗಿಸಿಕೊಂಡು ಬಂದಂತಹವರು ಆನಂತರು ಅಂತಹ ಬಹಳ ದೊಡ್ಡ ಲೇಖಕರು. ಕಾದಂಬರಿ ಸಾರ್ವಭೌಮ ಅಂತ ಆನಂದ ಕೃಷ್ಣರಾಯರನ್ನು ಕರೆದರು, ಇವರನ್ನ ನಟ ಸಾರ್ವಭೌಮ ಅಂತ ಕರೆದರು. ಕೋಲಾರದ, ಇದು ರಾಜ್ಕುಮಾರ್ ಹೇಳಿರೋ ಮಾತುಗಳು ಹೇಳ್ತಿರೋದು, ನನ್ನ ಮಾತುಗಳಲ್ಲ ಇವು, ಯಾಕೆಂದ್ರೆ ಅವರೇ ಹೇಳ್ಕೊಂಡಿದ್ದಾರಲ್ಲ. ಸೊ ಆ ಕೋಲಾರದಲ್ಲಿ ನಡೆದಂತಹ ಒಂದು ಚಿತ್ರದ ಶತದಿನೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೊಗಳುತ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ, ಅರೆಬೆತ್ತಲೆ ಚಿತ್ರಗಳಲ್ಲಿ ನಟ ಸಾರ್ವಭೌಮ ಮಾಡಬಾರದು, ನಟ ಸಾರ್ವಭೌಮ ಅನ್ನುವ ಕಿರೀಟ ಇದೆಯಲ್ಲ ಅದು ಕಳಂಕ ಬರಬಾರದು ಅಂತಾರೆ. ಆಗ ಅನಿಸುತ್ತೆ ರಾಜ್ಕುಮಾರ್ ಅವರಿಗೆ, ಏನಪ್ಪ ಶತದಿನೋತ್ಸವ ಸಮಾರಂಭಕ್ಕೆ ಬಂದ್ಬಿಟ್ಟು ಈ ತರ ಆಕ್ಷೇಪ ಮಾಡ್ತಿದ್ದಾರೆ ಅಂತ ತಕ್ಷಣ ನೋವಾಯ್ತಂತೆ. ಆದ್ರೆ ಅದೇ ಆನಂದ ಕೃಷ್ಣರಾಯರು ಒಂದು ಕಡೆ ಇವರು ಬೈಡ್ರ ಕಣ್ಣಪ್ಪ ನಾಟಕ ಆಡ್ತಿರುವಾಗ, ಅಂದರೆ ಮದ್ರಾಸಲ್ಲಿ ಇದ್ದಾಗಲೂ ಸಹ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಕಟ್ಕೊಂಡು ಬಿಡುವಿದ್ದಾಗ ಕರ್ನಾಟಕಕ್ಕೆ ಬಂದು ನಾಟಕಗಳನ್ನ ಆಡ್ತಿದ್ದ ಪದ್ಧತಿ ಇತ್ತು. ಆ ಬೇಡ್ರ ಕಣ್ಣಪ್ಪ ನಾಟಕ ನೋಡೋದಕ್ಕೆ ಅದೇ ಆನಂದ ಕೃಷ್ಣರಾಯರು ಹೋಗ್ತಾರೆ. ಎಲ್ಲ ನೋಡಿದ್ದಾದ್ಮೇಲೆ ಒಂದು ಮಾತು ಹೇಳಿದ್ರಂತೆ ಆನಂದ ಕೃಷ್ಣರಾಯರು, ವರದಾಚಾರ್ಯರು ಬಹಳ ದೊಡ್ಡ ಕಲಾವಿದರು ಅವರು, ವರದಾಚಾರ್ಯರು, ಗುಬ್ಬಿ ವೀರಣ್ಣ ಇತ್ಯಾದಿ ಏನು ಸುಬ್ಬಯ್ಯನಾಡು ಅಂತೀವಲ್ಲ, ಅದಕ್ಕೆ ಮುಂಚೆ ರತ್ನಾವಳಿ ನಾಟಕ ಕಂಪನಿ ಅಂತ ಕಟ್ಟಿ ಬಹಳ ದೊಡ್ಡ ಕಲಾವಿದರು. ನಾನು ಅಂದುಕೊಂಡಿದ್ದೆ ವರದಾಚಾರ್ಯರು ನಿಧನರಾದ ಮೇಲೆ ಇನ್ನು ಯಾರು ಆ ಥರ ಕಲಾವಿದ ಬರಲ್ಲ ಅಂದ್ಕೊಂಡಿದ್ದೆ. ರಾಜ್ಕುಮಾರ್ ಅವರನ್ನ ನೋಡಿದ್ದಾದ್ಮೇಲೆ, ಅವರ ಅಭಿನಯ ನೋಡಿದ್ಮೇಲೆ ನಾನು ಹೇಳಿದ್ದು ತಪ್ಪು ಅಂತ ಗೊತ್ತಾಯ್ತು. ವರದಾಚಾರ್ಯರಿಗೆ ಮರುಹುಟ್ಟು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅದೇ ಆ ನಾಟಕ. ಇದನ್ನ ತೋರಿಸಿದ್ದು ಯಾವುದು? ರಾಜ್ಕುಮಾರ್ ಎನ್ನುವ ಪ್ರಜಾಪ್ರತಿಭೆ ಇದನ್ನ ತೋರಿಸಿದ್ದು. ಹೀಗಾಗಿ ಈ ಪುಸ್ತಕ ಇಂಥ ಅನೇಕ ವಿಷಯಗಳು, ಅವರ ಅನುಭವ ಕಥನಗಳನ್ನ, ಚಿತ್ರರಂಗದಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನ, ಸಾಹಸ ದೃಶ್ಯಗಳಲ್ಲಾದಂತಹ ಅವಘಡಗಳನ್ನ ಎಲ್ಲವನ್ನು ಚಿತ್ರಿಸ್ತಾ ಹೋಗುತ್ತೆ. ಅನೇಕ ವ್ಯಕ್ತಿಗಳ ಬಗೆಗೆ ವ್ಯಕ್ತಿ ಚಿತ್ರಗಳನ್ನು ಕೊಡುತ್ತೆ ಈ ಪುಸ್ತಕ. ಯಾವ್ದಾದ್ರೂ ವಿಷಯ ಬಂದಾಗ ಅದನ್ನ ಪರಿಪೂರ್ಣವಾಗಿ ಅವ್ರ ವ್ಯಕ್ತಿ ಎಂಥವ್ರು ಅನ್ನೋದನ್ನ ಕಟ್ಕೊಳ್ಳುವಂತ ಅನೇಕ ವಿವರಗಳು ಇದರೊಳಗಿವೆ. ಒಂದನ್ನ ಹೇಳಲೇಬೇಕು, ಗಂಧದ ಗುಡಿ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ಇಲ್ಲಿ ಸವಿವರವಾಗಿ ವಿವರಿಸಿದ್ದಾರೆ. ಆಗ ಅಕಸ್ಮಾತ್ ಆಗಿ ಬಂದೂಕ ಕೈಯಲ್ಲಿ ಇದ್ದಿದ್ದು ಬಾಲಣ್ಣನವರ ಕೈಯಲ್ಲಿ, ವಿಷ್ಣುವರ್ಧನ್ ಕೈಯಲ್ಲ. ಇದನ್ನು ರಾಜ್ಕುಮಾರ್ ಹೇಳಿದ್ದಾರೆ. ದುರದೃಷ್ಟ ಏನಂದ್ರೆ ಕನ್ನಡದ ಪತ್ರಿಕಾ ಪ್ರಪಂಚ ಇದನ್ನ ದೊಡ್ಡ ಸುದ್ದಿಯನ್ನ ಮಾಡಲೇ ಇಲ್ಲ. ಮಾಡಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಎಂದೂ ಯಾವುದನ್ನು ಸತ್ಯವನ್ನು ಮುಚ್ಚಿರ್ಲಿಲ್ಲ ರಾಜ್ಕುಮಾರ್ ಅವರು. ಅಂತಹ ವಿವರಗಳಿವೆ. ಜೊತೆಗೆ ಅವರು ಭಾಷೆ ಬಗ್ಗೆ ನನಗೆ ಬಹಳ ವಿಶೇಷ ಅಂತ ಅನ್ಸೋದು, ಇದು ಹೇಳುವ ಪುಸ್ತಕ. ಇದು ಅಂದ್ರೆ ಬರೆಯೋ ಪುಸ್ತಕ, ಬರೆದಿದ್ದು ದತ್ತರಾಜ್ ಅವರು, ಆದ್ರೆ ಹೇಳುವ ಪುಸ್ತಕ. ಅವರು ಮಾತಾಡೋ ರೀತಿ ಇದೆಯಲ್ಲ, ಒಂದು ರಾಜ್ಕುಮಾರ್ ಅಂತ ಹೆಸರಿಡ್ತಾರೆ HLN ಸಿಂಹ. ಅವಾಗ ಇವ್ರು ಕೇಳ್ತಾರಂತೆ, ಸ್ವಾಮಿ ನನಗೆ ರಾಜ್ಕುಮಾರ್ ಅಂತ ಹೆಸರಿಟ್ಟಿದಿರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಏನ್ ಹೇಳಿದಾರಂತೆ ಅಂದ್ರೆ, ರಾಜ್ಕುಮಾರ್ ಅವರು ಇದರಲ್ಲೇ ಬರೆದಿರೋ ಹಾಗೆ, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡ ಎಂಗಾಡು,
ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶಾರದಮ್ಮನವರು, ದುಡ್ಡಿಲ್ಲ ಕಾಸಿಲ್ಲ ಸಂಪತ್ತಯ್ಯಂಗಾರು, ರಾಜ್ಯ ಇಲ್ಲ ಪ್ರಜೆ ಇಲ್ಲ ಅನ್ನುವಾಗ ನನಗ್ಯಾಕೆ ಸ್ವಾಮಿ ಹೆಸರನ್ನು ಇಟ್ರಿ ಅಂತಾರಂತೆ. ಅಂದ್ರೆ ದುಡ್ಡಿಲ್ಲ ಏನಿಲ್ಲ ಸಂಪತ್ತಯ್ಯಂಗಾರ, ಸಂಪತ್ತು ಅನ್ನೋದು. ಹಾಗೆ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡ ಹೆಂಗಾರು ಅನ್ನೋದು. ಹಾಗೆ ನನಗೆ ರಾಜ್ಯನಿಲ್ಲ ಪ್ರಜೆಗಳು ಇಲ್ಲ ಏನಿಲ್ಲ, ನನಗ್ಯಾಕೆ ಸ್ವಾಮಿ ರಾಜ್ಕುಮಾರ್ ಅಂತ ಹೆಸರಿಡ್ತೀರಿ ಅಂದಾಗ, ಇಲ್ಲಯ್ಯ ನಿನ್ ಒಳ್ಳೆ ಹೆಸರಿದು, ನೀನು ರಾಜ್ಕುಮಾರನೇ ಹಾಕ್ತೀಯ ನೀನು ಅಂತ ಹೇಳಿದ್ರು. ಈ ಭಾಷೆ ಬಳಸಿದ್ದೀಯಲ್ಲ ರಾಜ್ಕುಮಾರ್ ಅವರು, ಕನ್ನಡ ಭಾಷಾ ವಿಜ್ಞಾನಿಗಳು ಇದನ್ನು ಗಮನಿಸಬೇಕು. ಬಹಳ ವಿಶೇಷವಾಗಿ ಇಲ್ಲಿ ಪ್ರಾಧ್ಯಾಪಕರಿದ್ದೀರಿ, ಚಾಮರಾಜನಗರದ ಭಾಷೆ ಇದೆಯಲ್ಲ ಸ್ವಚ್ಛ ಭಾಷೆಯನ್ನು ನಾನು ಬಳಸ್ತಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಸ್ವಚ್ಛ ಭಾಷೆ ಅಂದ್ರೇನು? ನಮ್ಮರು ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ ಸ್ವಚ್ಛ ಭಾಷೆ ಅಂದ್ರೆ ಮಹಾಪ್ರಾಣ ಅಲ್ಪ ಪ್ರಾಣ ಅಷ್ಟೇ ಅಂದ್ಕೊಂಡಿದ್ದಾರೆ. ಹಾಗಲ್ಲ. 850ರಲ್ಲಿ ಕನ್ನಡದಲ್ಲಿ ಬಂದಂತಹ ಕವಿರಾಜ ಮಾರ್ಗ ಅನ್ನೋ ಕೃತಿ ಬರೆದ ಶ್ರೀ ವಿಜಯ ಇದನ್ನಲ್ಲ, ಅವನು ಕನ್ನಡಂಗಲ್ ಅಂತ ಹೇಳಿದ. ಕರ್ನಾಟಕದಲ್ಲಿ ಅನೇಕ ಕನ್ನಡಗಳಿವೆ ಅನ್ನೋದನ್ನ 9ನೇ ಶತಮಾನದಲ್ಲಿ ನಮ್ಮ ವಿದ್ವಾಂಸ ಗುರುತಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಒಂದು ಕನ್ನಡ ಇರುತ್ತೆ, ಚಿತ್ರದುರ್ಗ ತುಮಕೂರಲ್ಲಿ ಒಂದು ಕನ್ನಡ ಇರುತ್ತೆ, ಚಾಮರಾಜನಗರದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ, ಮಂಡ್ಯದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ. ಎಲ್ಲವೂ ಕನ್ನಡವೇ, ಎಲ್ಲವೂ ಸ್ವಚ್ಛವೇ. ಇದು ರಾಜ್ಕುಮಾರಿ ಪುಸ್ತಕದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಸ್ವಚ್ಛ ಭಾಷೆ ಅಂತ ಕರೀತಾ ಹೋಗ್ತಾರೆ. ಇಂಥ ಒಬ್ಬ ಮಹಾನ್ ಕಲಾವಿದ ತನ್ನ ಅನುಭವಗಳನ್ನ ಹೇಳ್ಕೊಂಡಿದೆಯಲ್ಲ. ಇನ್ನೊಂದು ವಿಷಯ ನನಗೆ ಗೊತ್ತಿರಲಿಲ್ಲ, ರಾಜ್ಕುಮಾರ್ ಅವರಿಗೆ ವರದಪ್ಪನವರ ಜೊತೆ ಗೋವಿಂದರಾಜು ಅಂತ ಒಂದು ಸೋದರ ಇದ್ದರಂತೆ. ಗೋವಿಂದರಾಜು ಅಂತ ಅವರು ಅದನ್ನು ಹೇಳ್ಕೊಡ್ತಾರೆ. ಬಹಳ ಚಿಕ್ಕಂದಿನಲ್ಲಿ ಗೋವಿಂದರಾಜು ಸತ್ತೋಗ್ತಾರೆ. ಇವರೊಂದು ಭೂಕೈಲಾಸ ನಾಟಕ ಆಡ್ತಿರೋ ಸಂದರ್ಭದಲ್ಲಿ ತನ್ನ ತಮ್ಮ ಸತ್ತೋದಂತ ಸುದ್ದಿ ಬರುತ್ತೆ. ಸುದ್ದಿ ಗೊತ್ತಾದ ಮೇಲೂ ನಾಟಕವನ್ನು ಅಷ್ಟೇ ಚೆನ್ನಾಗಿ ಆಡಿಬಿಟ್ಟು ಆನಂತರ ಊರಿಗೆ ಹೋಗ್ತಾರೆ. ಗೋವಿಂದರಾಜನ ಒಬ್ಬ ತಮ್ಮ ಇದ್ರು ಅಂತ ನಮಗೆ ಗೊತ್ತಿರಲಿಲ್ಲ. ಮಹಿಷಾಸುರ ಮರ್ದಿನಿಯಲ್ಲಿ ಮೊದಲು ಇವರು ಹಾಡು ಹೇಳಿದ್ದು ಅಂತ ನಾವೆಲ್ಲ ನಂಬ್ಕೊಂಡಿದ್ವಿ. ಆದರೆ ಇವರ ಪ್ರಕಾರ ರಾಜ್ಕುಮಾರೇ ಬರ್ಕೋತಾರೆ, ಹರಿಭಕ್ತದಲ್ಲಿ 2 ಶ್ಲೋಕಗಳನ್ನಾಗಲಿ ಹಿಂದೆನೆ ಹಾಡುಬಿಟ್ಟಿದ್ರು. ಹೀಗೆ ಅನೇಕ ಹೊಸ ವಿಷಯಗಳನ್ನು ಇಟ್ಕೊಂಡಿರುವಂಥ ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕ ಮಹತ್ವದ ಯಾಕೆಂದ್ರೆ ರಾಜ್ಕುಮಾರ್ ಅವರ ಅಪ್ಪಟವಾದಂತಹ ಸಾಚಾದಂತಹ ಸತ್ಯದ ಅನಾವರಣ ಇದೆ. ಯಾಕೆಂದ್ರೆ ಇವತ್ತು ಸುಳ್ಳುಗಳ ಅನಾವರಣ ಬಹಳ ಆಗ್ತಿರೋ ಕಾಲದಲ್ಲಿ ಆ ಸದ್ಯದ ಅನಾವರಣ ರಾಜ್ಕುಮಾರ್ ಅವರು ನಮಗೆ ಕೂಡಿಸ್ಕೊಂಡು ಹೇಳದಾಗಿದೆ. ಈ ಪುಸ್ತಕ ಅಷ್ಟೇ ಚೆನ್ನಾಗಿ ದತ್ತರಾಜ್ ಅವರು ಬರೆದಿದ್ದಾರೆ. ಆಮೇಲೆ ಇನ್ನು ರಾಜ್ಕುಮಾರ್ ಅವರ ಕುರಿತಂತೆ ಯಾಕೆ ಇಷ್ಟೊಂದು ಜನ ನಾವು ಪ್ರಶಂಸೆ ಮಾಡ್ತೇವೆ, ಯಾಕೆ ಇವತ್ತಿಗೆ ನಾಮಿಸ್ಕೊಡ್ತೇವೆ? ಕೇವಲ ಕಲಾವಿದ ಅಂತ ಅಲ್ಲ, ದೊಡ್ಡ ಕಲಾವಿದರು, ಅಪ್ಪಟ ಮನುಷ್ಯರು. ಅವರ ಬಗ್ಗೆ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದೊಂದು ಮಾತುಗಳನ್ನು ಹೇಳಿಬಿಟ್ಟು ನಾನು ಭಾಷಣ ಮುಗಿಸೋಕೆ ಇಷ್ಟಪಡ್ತೇನೆ. ಅಮಿತಾಬ್ ಬಚ್ಚನ್ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ರೆ ನಾವೆಲ್ಲ ಚಿತ್ರರಂಗದಲ್ಲಿ ಹೀಗೆ ಸ್ಟಾರ್ಗಳಾಗಿ ಇರ್ತಾನೆ ಇರಲಿಲ್ಲ ಅಂತ. ಒಂದು ವೇಳೆ ಹಿಂದಿ ಚಿತ್ರರಂಗದಲ್ಲಿ ಇದ್ದರೆ ನಾವೆಲ್ಲ ಸ್ಟಾರೇ ಆಗ್ತಿರ್ಲಿಲ್ಲ ಅಂತಾರೆ ಅಮಿತಾಬ್ ಬಚ್ಚನ್ ಅವರು. ಎಂಥ ಮಾತು ಗಮನಿಸಿ. MG ರಾಮಚಂದ್ರನ್ ಹೇಳ್ತಾರೆ, ರಾಜ್ಕುಮಾರ್ ನನ್ನ ತಮ್ಮನ ಹಾಗೆ ಇವರು ಅದ್ಭುತ ಕಲಾವಿದ ಅಂತ MG ರಾಮಚಂದ್ರನ್ ಹೇಳ್ತಾರೆ. ಹಾಗೆ ಕೊನೆಯವರೆಗೂ MGR ಅವರು ನಡೆಕೊಂಡು. ರಜನಿಕಾಂತ್ ಹೇಳ್ತಾರೆ, 10 MGRಗಳು ಒಬ್ಬ ರಾಜ್ಕುಮಾರ್ ಸಮ. 10 MGR ಇದ್ದಾಗ ಒಬ್ಬ ರಾಜ್ಕುಮಾರ್ ಅಂದ್ರೆ ಎಂದು ಹೇಳ್ತಾರೆ. ಚಿರಂಜೀವಿ ಬಹಳ ಸೊಗಸಾಗಿ ಇನ್ನೊಂದು ಮಾತು ಹೇಳ್ತಾರೆ, ತೆಲುಗಿನಲ್ಲಿ ಏಕಕಾಲಕ್ಕೆ ನಾಗೇಶ್ವರ NTR ಅಂತ ಹೇಳಿದ್ರು, ಮಲಯಾಳಂನಲ್ಲಿ ಮುಮ್ಮಟ್ಟಿ ಮೋಹನ್ ಲಾಲ್ ಅಂತ ಹೇಳ್ತೀವಿ, ತಮಿಳಿನಲ್ಲಿ MG ರಾಮಚಂದ್ರನ್ ಶಿವಾಜಿ ಗಣೇಶನ್ ಅಂತ ಹೇಳ್ತೀವಿ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಲ್ಲ, ಏಕೈಕ ವ್ಯಕ್ತಿ ರಾಜ್ಕುಮಾರ್ ಮಾತ್ರ. ಇದು ಚಿರಂಜೀವಿ ಹೇಳಿದಂಥ ಮಾತು. ಹೀಗೆ ಯಾವ ಅನಾಕ್ರು ಅವರು ನೀನು ಅರಗತ್ತಲೆಲ್ಲ ಪಾತ್ರ ಮಾಡಬಾರ್ದು ಅಂತ ಹೇಳಿದ್ರು, ಅವರು ಒಂದು ಮಾತನ್ನು ಹೇಳ್ತಾರೆ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಅನ್ನೋ ನಿರ್ಧಾರವನ್ನು ಮಾಡದೆ ಹೋಗಿದ್ದರೆ ಕನ್ನಡ ಚಿತ್ರೋದ್ಯಮವೇ ಉಳಿತಿರ್ಲಿಲ್ಲ, ಅಸ್ತಿತ್ವ ಇರ್ತಿರ್ಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ಅಂದ್ಕೊಂಡಿದ್ದೀನಿ.